ಇವತ್ತು ಬೆಳಗ್ಗೆ ನಡೆದಿರುವಂಥ ಆಕ್ಸಿಡೆಂಟ್ನಲ್ಲಿ 5 ಮೃತದೇಹಗಳು ನಮಗೆ ಬಸ್ನಿಂದ ರಿಕವರಿ ಆಗಿದೆ ಮತ್ತು ಒಂದು ಮೃತದೇಹ ಲಾರಿ ಡ್ರೈವರ್ದು. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಈ ಬಸ್ನಲ್ಲಿ ಪ್ರಯಾಣಿಸುತ್ತಿರುವಂಥ ಪ್ರಯಾಣಿಕರಲ್ಲಿ ನಮಗೆ ಬಿಂದು ಮತ್ತು ಬಿಂದು ಅವರ ಮಗು ಗ್ರೇಯ, ಮಾನಸ, ನವ್ಯ ಮತ್ತು ರಶ್ಮಿ ಇವರು 4 ಜನ ಪ್ಲಸ್ ಮಗು ಗ್ರೇಯ. ಇವರು ನಮಗೆ ಸಂಪರ್ಕಕ್ಕೆ ಸಿಕ್ಕಲಿಲ್ಲ. ಸೊ ಇವಾಗ ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ 4 ಅಡಲ್ಟ್ ಬಾಡಿ ಮತ್ತು 1 ಮಗುದು ಬಾಡಿ ಇದೆ. ಸೊ ಅವರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ. ಸೊ ಒಟ್ಟಾರೆಯಾಗಿ ಬಸ್ನಲ್ಲಿ 4 ಜನ ಅಡಲ್ಟ್ಸ್ ಮತ್ತು ಒಬ್ಬ ಚೈಲ್ಡ್ ಮೃತಪಟ್ಟಿದ್ದಾರೆ. ಲಾರಿನಲ್ಲಿ ಒಂದು ಲಾರಿ ಡ್ರೈವರ್ ಮೃತಪಟ್ಟಿದ್ದಾರೆ. ಅವರದು ದೇಹ ರಿಕವರಿ ಮಾಡಿದ್ವಿ. ಬಸ್ಸಿನ ಪ್ರಯಾಣಿಕರು ಬಸ್ಸಲ್ಲಿ ಬುಕಿಂಗ್ ಆಗಿದ್ದಷ್ಟು ಏನು ಪ್ರಯಾಣಿಕರು ಪ್ರಯಾಣಿಸ್ತಿದ್ರು, ಅದ್ರ ಕಾಣೆ ಆಗಿದಷ್ಟು ಎಲ್ಲಿ ಪತ್ತೆ ಆಗಿದೆ? ಬಸ್ನಲ್ಲಿ ಒಟ್ಟಾರೆಯಾಗಿ 32 ಜನ ಇದ್ರು. ಅದರಲ್ಲಿ 28 ಜನ ಬುಕ್ ಮಾಡಿಕೊಂಡು ಬಸ್ ಹತ್ತಿದ್ದಾರೆ. ಮಧ್ಯದಲ್ಲಿ 2 ಜನನ್ನ ಹತ್ತಿಸ್ಕೊಂಡಿದ್ದಾರೆ ಮತ್ತು ಒಬ್ಬ ಕಂಡಕ್ಟರ್, ಒಬ್ಬ ಡ್ರೈವರ್ ಇದ್ದಾರೆ. ಈ ಮಗುದು ಡೀಟೇಲ್ಸ್ ಬುಕಿಂಗ್ ಡೀಟೇಲ್ಸ್ ಅಲ್ಲಿ ಇಲ್ಲ. ಗ್ರೇಯ ಮದರ್ ಜೊತೆ ಇದ್ದಾರೆ, ಅವರದ್ದು ಡೀಟೇಲ್ಸ್ ಇಲ್ಲ. ಡ್ರೈವರ್ ಮತ್ತೆ ಕಂಡಕ್ಟರ್ ಇಬ್ರು ಬದುಕೊಳ್ಳಿದ್ದಾರೆ ಸರ್? ಡ್ರೈವರ್ ಕಂಡಕ್ಟರ್ ಇಬ್ಬರು ಸರ್ವೈವ್ ಆಗಿದ್ದಾರೆ. ಈಗ ಒಬ್ರು ಬುಕ್ ಮಾಡಿದವರು ಬಸ್ ಇರಲಿಲ್ಲ ಅಂತ ಒಂದು ಮಾಹಿತಿ. 29 ಹೌದು, ಒಬ್ಬರು ಬುಕ್ ಮಾಡಿ ಅವರು ಬಸ್ ಹತ್ತಲಿಲ್ಲ, ಅವ್ರದ್ದು ನಾವು ಕೌಂಟ್ ಮಾಡಿಲ್ಲ. ಸೊ 28 ಜನ ಪ್ರಯಾಣಿಕರು, 2 ಜನ ಮಧ್ಯದಲ್ಲಿ ಹತ್ತಿದ್ದಾರೆ, 2 ಬಸ್. ಬಿಂದು ಮತ್ತೆ ಮಗು ಯಾವ ಊರಿಂದ ನಾನು ತಿಳ್ಕೊಂಡು ಹೇಳ್ತೇನೆ ಸರ್. ಈ ಬೆಳಗ್ಗೆ ನಾಪತ್ತೆ ಆಗಿದ್ದರಲ್ಲಿ 3 ಜನ ಸಿಕ್ಕಿರ್ಲಿಲ್ಲ ಅಂದ್ರೆ ಅವರು ಎಲ್ಲಿ ಪತ್ತೆ ಆದ್ರು? 3 ಜನ ಅಲ್ಲ, ಅದರಲ್ಲಿ ಒಬ್ಬ ಮುಸ್ಲಿಂ ಕಪಲ್, ಅವರು ನಮಗೆ ಪತ್ತೆ ಆಗಿರಲಿಲ್ಲ. ಮಸ್ರತ್ ಉನ್ನೀಸಾ ಮತ್ತು ಸೈಯದ್ ಜಮೀರ್ ಗೌಸ್ ಇವರಿಬ್ಬರು ಕೂಡ ನಮಗೆ ಪತ್ತೆ ಆಗಿರಲಿಲ್ಲ. ಅವರು ಐಡೆಂಟಿಫೈ ಆಗಿದ್ದಾರೆ. ಶಿರಾ ಕಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಅವರು. ಈಗ ಎಲ್ಲಿ ಶಿಫ್ಟ್ ಆಗಿದ್ದಾರೆ ಅದು ನಾನು ಫರ್ದರ್ ಹೇಳ್ತೀನಿ. ಬಟ್ ಅವರಿಬ್ಬರು ಸೇಫ್ ಆಗಿದ್ದಾರೆ, ಅವ್ರಿಗೇನು ಆಗಿಲ್ಲ. ಸರ್, ಈ ಬೆಳಗ್ಗೆ ಚಿತ್ರದುರ್ಗ ಶಿವಮೊಗ್ಗಕ್ಕೆ ತಂದಿರುವಂತಹ ಮೃತದೇಹಗಳ ಪೈಕಿ ಎಲ್ಲವೂ ಕೂಡ ಗುರುತು ಪತ್ತೆ ಆಗಿದೆ. ಡಿಎನ್ಎ ಪರೀಕ್ಷೆ ಅನಿವಾರ್ಯನಾ? ಬಿಂದು ಮತ್ತು ಮಗುದು ಮೃತದೇಹ ಪತ್ತೆ ಆಗಿದೆ. ಬಟ್ ನವ್ಯ ಮತ್ತು ಮಾನಸ ಅವರು 2 ಮೃತದೇಹಗಳಿದೆ. ಸಂಬಂಧಿಕರು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಯಾಕೆಂದ್ರೆ ಅವರಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಅವರು ಒಬ್ಬರೊಬ್ಬರು ಚೈನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂತ ಇದು ಮಾಡ್ತಾರಂತ ಹೇಳ್ತಾರೆ. ಸೊ ಚೈನಿಂದ ಎಕ್ಸಾಕ್ಟ್ಲಿ ಪರ್ಸನ್ ಐಡೆಂಟಿಫೈ ಮಾಡೋದು ಕಷ್ಟ ಅಂತ ಅವ್ರು ಹೇಳ್ತಾರೆ. ಇನ್ನೊಬ್ಬರು ರಶ್ಮಿ, ಅವರ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಅವ್ರದ್ದು ಕೂಡ ಚೈನ್ ಫೋಟೋಸ್ ತಗೊಂಡು ಮನೆಯಲ್ಲಿ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಎಲ್ಲ ಮೃತದೇಹಗಳು ಪತ್ತೆ ಆಗುತ್ತೆ. ಬೆಳಗ್ಗೆ 4 ಜನ ಮೃತದೇಹ ಸಿಕ್ಕಿದೆ ಅಂತ, ಇನ್ನೊಂದು ಹೆಂಗೆ ಟ್ರೇಸ್ ಆಯ್ತು? ಮಗು ಮೃತದೇಹವನ್ನು ನಾವು ಮೃತದೇಹ ಅಂತ ನಮಗೆ ಅಲ್ಲಿ ಗೊತ್ತಾಗ್ಲಿಲ್ಲ. ಒಂದು ಸಣ್ಣದಾಗಿ ಇರುವುದರಿಂದ ಅದು ಬೇರೆಯವರ ಒಂದು ಬಾಡಿ ಪಾರ್ಟ್ ಅಂತ ಅನ್ಕೊಂಡ್ವಿ. ಬಟ್ ಈಗ ನಮ್ಮ FSL ಡಾಕ್ಟರ್, ಸರ್ಜನ್ ಮತ್ತು ನಮ್ಮ FSL ಟೀಮ್ ಎಲ್ಲರೂ ಕೂಡ ಚೆಕ್ ಮಾಡಿ ಅದೊಂದು ಸಪರೇಟ್ ಮೃತದೇಹ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಅದನ್ನು ನಾವು ಸಪರೇಟ್ ಆಗಿ ಪ್ಯಾಕ್ ಮಾಡಿದ್ವಿ. ಸೊ ಅದು ಕೂಡ ಒಂದು ಮೃತದೇಹ ಆಡ್ ಆಗಿದೆ. ಒಟ್ಟಾರೆ ಮೃತಪಟ್ಟವರ ಸಂಖ್ಯೆ ಸರ್ ಈಗ 6 ಜನ ಒಟ್ಟು, ಲಾರಿ ಡ್ರೈವರ್, ಮಗು ಮತ್ತು 4 ಜನ ಹುಡುಗಿಯರು. ಇವತ್ತೇ ಹಸ್ತಾಂತರ ಮಾಡ್ತೀವಿ ಸರ್ ಪೋಷಕರು? ಇವತ್ತೇ ಐಡೆಂಟಿಫೈ ಮಾಡಿ DNA ಸ್ಯಾಂಪಲ್ಸ್ ತೆಗೆದುಬಿಟ್ಟು ಹಸ್ತಾಂತರ ಮಾಡ್ತೀವಿ. ಸರ್, ಚಾಲಕನ ಹೆಸರು, ಆತನ ಗುರುತಿಗೆ ಸಂಬಂಧಪಟ್ಟಾಗ ಅವರು ಸಂಪರ್ಕ ಡೀಟೇಲ್ಸ್ ನಾವು ಶೇರ್ ಮಾಡ್ತೀವಿ, ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.